ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆಗೆ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಕರೆ. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಸಾರ್ವಜನಿಕರು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಹೇಳಿದರು. ಅವರು ದಿನಾಂಕ 1ರಂದು ಕಾಗವಾಡ ಬಸವನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡ ಏಪ್ರಿಲ್ 5 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಏಪ್ರಿಲ್ 14ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆயை ಉದ್ದೇಶಿಸಿ ಮಾತನಾಡ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಇಬ್ಬರು ಮಹನೀಯರ ಜಯಂತಿಯನ್ನು ಏಪ್ರಿಲ್ 5 ಮತ್ತು 14ರಂದು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ದಲಿತ ಮುಖಂಡರು ಮಾತನಾಡ್ತಾ, ಪ್ರತಿ ವರ್ಷದಕ್ಕಿಂತ ಈ ವರ್ಷ ನಾವೆಲ್ಲ ಸೇರಿಕೊಂಡು ಅದ್ದೂರಿ ಆಚರಣೆ ಮಾಡುವುದರಿಂದ ನಮಗೆ ಮೆರವಣಿಗೆಯಲ್ಲಿ ಡಾಲ್ಬಿ ಸೌಂಡ್ ಸಿಸ್ಟಮ್ ಹಚ್ಚಲು ಒಕ್ಕೊರಲು ಅಭಿಪ್ರಾಯವಿದ್ದು, ಈ ಸಂಬಂಧ ನಮಗೆ ಯಾವುದೇ ರೀತಿಯ ಅಡ್ಡಿ ಬರದೆ ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿದರು. ವಿದ್ಯಾರ್ಥಿ ಮುಖಂಡ ವಿವೇಕ್ ಕುರ್ಪೆ ಮಾತನಾಡಿದರು. ಸಮಾಜ ಕಲ್ಯಾಣಾಧಿಕಾರಿ ಪರಶುರಾಮ್ ಪತ್ತಾರ್ ಮಾತನಾಡಿ, ಶಾಸಕ ರಾಜು ಕಾಗೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸ ನೀಡುವಂತಹ ವಿಚಾರಧಾರೆಯುಳ್ಳ ಉಪನ್ಯಾಸಕರನ್ನು ಕರೆಸಲಾಗುವುದು ಎಂದು ತಿಳಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜೆ ಹಾಗೂ ಮೆರವಣಿಗೆಯಲ್ಲಿ ಕಡ್ಡಾಯವಾಗಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಲು ಸಿಡಿಪಿಒ ರವೀಂದ್ರ ಗುದ್ಗೆನ್ನವರ್ ಹೇಳಿದರು. ಅದನ್ನ ತಾಲೂಕು ಆಡಳಿತ ಶಾಂತವಾಗಿ ಆಲಿಸಿತು. ಹೋದ ವರ್ಷ ಯಾವ ರೀತಿಯಾಗಿ ಜಗಜೀವನ್ ರಾಮ್ ಅವರ ಜಯಂತಿ, ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿತ್ತು, ಅದಕ್ಕಿಂತಲೂ ಕೂಡ ಈ ವರ್ಷ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದನ್ನ ತಮ್ಮೆಲ್ಲರ ಅಹವಾಲುಗಳನ್ನ ಆಲಿಸಿ ಮಾಡೋದನ್ನ ತೀರ್ಮಾನ ಮಾಡಲಾಯಿತು. ಇನ್ನೊಂದು, ಈ ಬಾಬಾ ಜಗಜೀವನ್ ರಾಮ್ರು ಅಂಬೇಡ್ಕರ್ ಅವರು ಹೇಗಿದ್ದಾರೋ ಎಲ್ಲ ಮಹನೀಯರ ದಾರ್ಶನಿಕರ ಜಯಂತಿಯನ್ನ ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡಬೇಕು, ಅದನ್ನ ಮಾಡ್ತಾ ಇದ್ದೇವೆ. ಕೇವಲ ಇಲ್ಲಿ ಅನ್ಯಾಯ ಆಗಿದೆ, ಅಲ್ಲಿ ನ್ಯಾಯ ಇದೆ ಅಂತಕ್ಕಂಥದ್ದಲ್ಲ. ಎಲ್ಲ ದಾರ್ಶನಿಕರ ವ್ಯಕ್ತಿತ್ವದ ಗೌರವಿಸುವಂತಹ, ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಮಹಾನ್ ದಾರ್ಶನಿಕರು. ಇಂಥವರನ್ನು ಗೌರವಿಸುವ ಕೆಲಸ ಏನಿದೆ ತಾಲೂಕು ಆಡಳಿತದಿಂದ ಮಾಡ್ತಾ ಇದ್ದೇವೆ, ಮುಂದೂ ಮಾಡ್ತಾ ಹೋಗ್ತಾ ಇದ್ದೇವೆ. ಇದರಲ್ಲಿ ಯಾವುದೋ ಕುಂದು ಕೊರತೆ ಉಂಟಾಗ್ತಕ್ಕಂತಹ ಅವಕಾಶವನ್ನ ನೀಡುವುದೇ ಇಲ್ಲ. ಒಂದು ವೇಳೆ ಅಂತಹ ಕುಂದು ಕೊರತೆಗಳು ಏನಾದರೂ ಉಂಟಾದ್ರೆ ಸಂಬಂಧಪಟ್ಟ ಇಲಾಖೆಯವರನ್ನ ನೇರ ಹೊಣೆಗಾರರನ್ನಾಗಿ ಮಾಡಿ ಅವರ ಮೇಲೆ ಕ್ರಮವನ್ನ ಜರುಗಿಸಲಾಗ್ತದೆ. ಹಾಗಾಗಿ ಯಾರೂ ಕೂಡ ಆವೇಶಕ್ಕೆ ಒಳಗಾಗಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೆ ಮುಕ್ತವಾಗಿ ಸ್ವಾತಂತ್ರ್ಯದಿಂದ ಚರ್ಚೆಯನ್ನ ಮಾಡಿ, ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ, ಸಮಯ ಇದ್ರೆ ಆ ಸಂಬಂಧಪಟ್ಟ ಇಲಾಖೆಯವರ ಜೊತೆಗೆ ಚರ್ಚೆಯನ್ನ ಮಾಡಿ ಅದರ ಪರಿಹಾರವನ್ನ ಮತ್ತು ಅರ್ಥಪೂರ್ಣವಾಗಿ ಜಯಂತಿಗಳನ್ನ ಆಚರಣೆ ಮಾಡುವ ಕೆಲಸ ಕೇವಲ ತಾಲೂಕು ಆಡಳಿತದ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಅದು. ಪ್ರತಿಯೊಬ್ಬರ ಜವಾಬ್ದಾರಿ ಎಲ್ಲರೂ ಕೂಡಿ ಮಾಡಿದ್ರೆ ಅದು ಯಶಸ್ವಿ ಆಗ್ತದಕ್ಕೆ ಹೊರತು ಕೇವಲ ಒಬ್ಬ ವ್ಯಕ್ತಿ, ಒಂದು ಸಮಾಜ ಅಥವಾ ಒಂದು ಆಡಳಿತದ ಮೇಲೆ ಆಗ್ತಕ್ಕಂಥದ್ದಲ್ಲ. ಎಲ್ಲರೂ ಕೈ ಜೋಡಿಸಿದಾಗ ಆಗ್ತದೆ. ಕೇವಲ ಎಲ್ಲರನ್ನು ಬಟ್ ಮಾಡಿ ತೋರಿಸೋದಲ್ಲ. ನಾವು ನಿಮ್ಮ ಜೊತೆಗಿದ್ದೇವೆ, ಬರ್ರಿ, ಒಂದು ಒಂದು ಸಮಸ್ಯೆ ಆಗಲಿ, ನಾವು ನಿಮ್ಮ ಜೊತೆಗೆ ಪರಿಹಾರ ಮಾಡೋಣ. ಎಲ್ಲರೂ ಕೂಡಿ ಒಳಗೊಂಡು ನಾವು ಕೆಲಸ ಮಾಡಿದ್ರೆ ಯಶಸ್ವಿ ಏನಾಗ್ತದ, ಜಯಂತಿಗಳು ಆಗ್ತಾವ. ಆ ನಿಟ್ಟಿನೊಳಗ ಇಲ್ಲಿರ್ತಕ್ಕಂತಹ ಕಾಗವಾಡಿನ ಸಮಸ್ತ ನಾಗರಿಕರು, ಮುಖಂಡರು ಎಲ್ಲರೂ ಆ ನಿಟ್ಟಿನಲ್ಲಿದ್ರಿ. ನನಗೆ ತುಂಬಾ ಸಂತೋಷವಾಗಿದೆ. ನೀವು ಯಾವತ್ತು ಸಹಾಯ ಸಹಕಾರವನ್ನು ನೀಡಿದ್ರಿ, ಮುಂದೂ ಕೂಡ ನೀಡ್ತಾ ಇದ್ದೀರಿ. ಆ ಭರವಸೆಯೊಂದಿಗೆ ನಾನು ನಿಮ್ಮ ಜೊತೆಗೆ ಖಂಡಿತವಾಗಿಯೂ ಇರ್ತೀನಿ. ಈ ಸಮಸ್ಯೆ ಯಾವ ಪರಿಹಾರ ಮಾಡೋಣ, ನಮ್ಮೆಲ್ಲರ ಗುರಿ ಯಶಸ್ವಿಯಾಗಿ ಅದ್ದೂರಿಯಾಗಿ ಈ ಜಯಂತಿಗಳನ್ನ ಆಚರಣೆ ಮಾಡೋದದ. ಆ ನಿಟ್ಟಿನೊಳಗೆ ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ನಮಸ್ಕಾರ. ಸಹೋದರ ಬಗ್ಗೆ ಇದ್ರ ಬಗ್ಗೆ ನಮ್ಗೆ ಯಾವುದೇ ತಕರಾರಿಲ್ಲ. ನೀವು ಲಾಂಗ್ ಎಲ್ಲ ಕಡೆ ಮೇಂಟೈನ್ ಮಾಡೋದಿದ್ರೆ ಅಂದ್ರೆ ಹನುಮನಿಗೊಂದು, ರಾಮನಿಗೆ ಅವಕಾಶ ಕೊಟ್ಟವನು ಭೀಮ.
ಏನ್ ಮಾಡೋದು ತಾಲೂಕು ಆಡಳಿತ ಡಿಸಿ ಅವ್ರ ಬೆಲೆ ಇಲ್ಲಂದ್ರೆ ತಹಸೀಲ್ದಾರ್ ಅವರೇ ಮಾಡೋದಿತ್ತು ಎಲ್ಲರಿಗೂ ಬೇರೆ ಒಂದೇ ಜನ ನೀವು ಅವಕಾಶ ಕೊಟ್ರಿ ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಮಾಡ್ತೀರಿ ಅಂತ ನಾವು ಯಾವುದೇ ಡಿಸಿ ಆಸರಿ ಬಾಬಾ ಸಾಹೇಬ್ ನಮ್ಮನ್ನ ಬಾಬಾ ಸಾಹೇಬ್ ಹೇಳಿದ್ರು ಮರ ಡೋಕೆಗಳು ನೀವು ನಾಚನಕ ಮರ ಸೌಖ್ಯ ಅದರ ಅರ್ಥ ನಾನು ತೆಲಿಬೇಕು ಸುರಿಗಡ ಅಂತ ಹೇಳಿದ್ರು ಬಾಬಾ ಸಾಹೇಬ್ ತಲೆ ಒಳಗಡೆ ತಗೊಂಡ್ರು ಆ ವಿಚಾರಗಳು ಶಿಕ್ಷಣ ಇಲಾಖೆಯಿಂದ ಪುಸ್ತಕ ಮೇಳಗಳನ್ನು ಹಮ್ಮಿಕೊಡ್ರಿ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಡ್ರಿ ಮಕ್ಕಳಿಗೆ ಯಾವ ಉದ್ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡತ್ತೀವಿ ಜಗಜೀವನರಾಮ್ ಅವ್ರ ಜಯಂತಿ ಮಾಡತ್ತೀವಿ ಅದ್ರ ಉದ್ದೇಶ ಏನು ಪ್ರಿಯಾಂಬಲ್ ಓದಿಸ್ತೀವಿ ಸಂವಿಧಾನ ಬಂದ್ಮೇಲೆ ಏನಾಗಿದೆ ಬಿಫೋರ್ ಹೇಳಿತ್ತು ಅದ್ರ ಬಗ್ಗೆ ಎಲ್ಲ ನೀವು ಏನು ನಮ್ಮ ಸಿಡಿಪೋ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರು ಸಿಕ್ಕಂತ ಹಕ್ಕುಗಳೇನು ಅವಶ್ಯ ಕೊಟ್ಟ ಸಾಧನೆಗಳೇನು ಹಿಂದೂ ಕೋಡ್ ಬಿಲ್ ಬಗ್ಗೆ ಇದ್ರ ಬಗ್ಗೆ ಕಾರ್ಯಕ್ರಮ ನೀವು ಇಲಾಖೆ ಆಯೋಜನೆ ಮಾಡ್ರಿ ಎಲ್ಲ ಇಲಾಖೆಯಿಂದ ಕೂಡ ಸಹಕಾರ ಕೊಡ್ರಿ ಅದು ಅನುಕೂಲ ಆಗ್ತದೆ ಸುಮ್ಮನೆ ಏನೋ ಮಾಡ್ತೀವಿ ಪೂಜೆ ಮಾಡ್ತೀವಿ ಒಂದು ಶ್ಲೋಕ ಹೇಳ್ಬಿಡ್ತೀವಿ ಅಂದ್ರೆ ಆಗೋದಿಲ್ಲ ಜನಗಳಿಗೆ ನಿಜವಾಗ್ಲೂ ತಲುಪಬೇಕು ಅವ್ರ ಸಂದೇಶವನ್ನು ತಲುಪಬೇಕಾಗಿತ್ತಂದ್ರೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಿಜವಾಗ್ಲೂ ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈಗ ನೀವು ಮೊನ್ನೆ ಹೇಳಿದ ಫೋಟೋ ಪೂಜೆ ಮಾಡಿಲ್ಲ ಇದೊಂದ್ಸಲ ಅವಕಾಶ ಕೊಡೋದು ನೋ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಎಲ್ಲ ಕಡೆ ಯಾವ ತರ ಆದೇಶಗಳಿದಿಲ್ಲ ಅದನ್ನ ನೀವು ಫಾಲೋ ಮಾಡೋದಾದ್ರೆ ಮಾಡಿ ಇಲ್ಲಾಂದ್ರೆ ನಮ್ಮವ್ರಿಗೆ ಅವಕಾಶ ಕೊಡ್ರಿ ಇದೇ ಸ್ಪಷ್ಟನೆ ನಿನ್ನೆ ಹದಿನೈದು ಡಿಜೆ ಹಾಕ್ತಾರೆ ನನ್ನ ಹತ್ರ ಎಲ್ಲ ಜಿಪಿಎಸ್ ಫೋಟೋಸ್ ಇದೆ ವಿಡಿಯೋಸ್ ಇದೆ ಬೆಳಗಾವಿ ಇದೆ ಮಾನ್ಯ ಡಿಸಿ ಅವರು ನಾನು ನಿಮ್ಮ ಜೊತೆ ಕೇಳೋದಿಲ್ಲ ಡಿಸಿ ಅವ್ರನ್ನ ಕೇಳಿದ್ರೆ ನಾನು ನಾಳೆ ಹೊರಟಿನಿ ಡಿಸಿ ಅವ್ರ ಆದೇಶಕ್ಕೆ ಬೆಲೆ ಇಲ್ಲ ಅಂದ್ರೆ ಇಡೀ ತಾಲೂಕು ಆಡಳಿತ ಏನ್ ಮಾಡುತ್ತೆ ಅದನ್ನ ಡಿಸಿ ಅವ್ರು ಕೇಳ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಆದ್ರೆ 13 ತಾರೀಕು ನೀವು ಪೆಂಡಲ್ ಹಾಕೋದು ಆಮೇಲೆ ಲೈಟ್ ವ್ಯವಸ್ಥೆ ಮಾಡ್ತೀರಿ ಹೋದ್ರೆ ಲೈಟ್ ವ್ಯವಸ್ಥೆ ಮಾಡ್ತೀರಿ ಅಂದ್ರೆ ಆದ್ರೆ ಲೈಟ್ ವ್ಯವಸ್ಥೆ ಕೇಳೋಣ ನಮ್ಗೆ ಇನ್ನೊಂದು ಹೇಳಿಲ್ಲ ತಾಲೂಕದವ್ರು ಹೇಳಿಲ್ಲ ಯಾವ ಆಫೀಸರ್ಸ್ ಹೇಳಿಲ್ಲ ಅಂತ 13 ತಾರೀಕು ನೀವು ಲೈಟ್ ವ್ಯವಸ್ಥೆ ಮಾಡೋದು ನಾವೆಲ್ಲ ಮಾಡ್ತೀವಿ ನೀವು ಮಾಡ್ಕೋಬೇಡಿ ಫಂಕ್ಷನ್ದಾಗ ಊಟದ ವ್ಯವಸ್ಥೆ ಮಾಡ್ತೀರಿ ಅಂದ್ರೆ ಅನ್ನ ಸಾರು ನೀವು ಕೊಡೋದಾದ್ರೆ ನಾವು ಮಾಡ್ತೀವಿ ನೀವು ಅನ್ನ ಸಾರು ಕೊಡಬೇಡಿ ಪೆಂಡಲ್ ನಮ್ಗೆ ಜಾಸ್ತಿ ಅಲ್ಲ ಅನ್ನ ಸಾರು ಹಾಕೋದು ಜಾಸ್ತಿ ಅಲ್ಲ ನಾವು ಊಟದ ವ್ಯವಸ್ಥೆ ಮಸ್ತಾಗಿ ಮಾಡ್ತೀವಿ ಅಲ್ಲಿ ಹೋದ್ಸರಿ ಊಟದ ವ್ಯವಸ್ಥೆ ಮಾಡಿದ್ರೆ ಅನ್ನ ಸಾರು ಅಷ್ಟು ಹಾಕಿಬಿಟ್ರಿ ಆಮೇಲೆ ಲೈಟ್ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ 13 ತಾರೀಕಿಗೆ ಲೈಟ್ ವ್ಯವಸ್ಥೆ ಆಯ್ತು ಆಮೇಲೆ ಸೌಂಡ್ ಸಿಸ್ಟಮ್ ಹಾಕ್ಬೇಕಾಯ್ತು ಸೌಂಡ್ ಸಿಸ್ಟಮ್ 13 ತಾರೀಕು ಮಾಡ್ತೀವಿ ನಮ್ಗೆ ಯಾರು ತಹಸೀಲ್ದಾರ್ ಸಾಹೇಬರು ಇಲ್ಲ ಯಾರು ಚೀಫ್ ಆಫೀಸರ್ ಇಲ್ಲ ಅದಕ್ಕೆ ನಾವು ಮಾಡ್ಕೋಬೇಡಿ 13 ತಾರೀಕು ಮಾಡೋದು ನೀವು ಎದಕ್ಕೆ ಮಾಡ್ಬೇಕು ಇನ್ನೊಂದು ಸಾವಿರ ಎಕ್ಸ್ಪೆಕ್ಟ್ ಇದು ನಾವು ಮಾಡ್ತೀವಿ ನೀವು ತಾಲೂಕದಿಂದ ಅತಿ ವಿಜೃಂಭಣೆಯಿಂದ ಮಾಡ್ತೀನಿ ಅಂತೀರಲ್ಲ ಎಲ್ಲಿ ಮಾಡ್ತೀನಿ ಹೋದ್ ಸರಿ 13 ತಾರೀಕಿಗೆ ನೀವು ಲೈಟ್ ವ್ಯವಸ್ಥೆ ನಾವೇನು ಮಾಡಬೇಕು ನಾವೇ ಮಾಡ್ತೀವಿ ನೀವು ಏನೋ ಮಾಡ್ಕೋಬೇಡಿ ಆ ಪೆಂಡ ಈ ವೇಳೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ವಾಲಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪ್ರಸನ್ನ ಕಲ್ಯಾಣ ಶೆಟ್ಟಿ, ಮಹಾಂತೇಶ ಕವಲಾಪುರೆ, ಗ್ರೇಡ್ 2 ತಹಸೀಲ್ದಾರ್ ರಶ್ಮಿ ಜಕಾತಿ, ಆರೋಗ್ಯಾಧಿಕಾರಿ ಪುಷ್ಪಲತಾ ಸುನದಕಲ್, ಬಿಸಿ ಊಟ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ನಾಮದಾರ್, ಲೋಕೋಪಯೋಗಿ ಅಧಿಕಾರಿ ಮಲ್ಲಿಕಾರ್ಜುನ್ ಮಗದುಮ್, ದಲಿತ ಮುಖಂಡರಾದ ಸಂಜಯ್ ತಳವಳ್ಕರ್, ಪ್ರಕಾಶ್ ದೊಂಡಾರೆ, ಈಶ್ವರ್ ಕಾಂಬ್ಳೆ, ರೋಹಿತ್ ಕಾಂಬ್ಳೆ, ರಾಜು ಕಾಂಬ್ಳೆ, ಬಾಳಾಸಾಬ್ ಕಾಂಬ್ಳೆ, ವಿವೇಕ್ ಕರ್ಪೆ, ಉಮೇಶ್ ಮನೋಜ್, ಶಶಿಕಾಂತ್ ನಡೋಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.